ಅದನ್ನು ಭೇದಿಸಲು ಲಕ್ಷ್ಮಿಯಲ್ಲ, ಲಕ್ಷ್ಮಿ ಪತಿಯಿಂದಲೂ ಸಾಧ್ಯವಿಲ್ಲ. ದುಷ್ಟರನ್ನು ರಕ್ಷಿಸುವುದು ದುಷ್ಟತನದಷ್ಟೇ ಅನಾಹುತಕಾರಿ ಆಚಾರ್ಯರೇ. ಯಾರು ದುಷ್ಟರು ಯಾರು ಶಿಷ್ಟರು ಎಂಬುದು ಅನಾದಿ ಕಾಲದಿಂದಲೂ ನಮಗೆ ಗೊತ್ತಿದೆ ತಾಯಿ. ನೀವು ಏನೇ ತಂತ್ರ ಮಾಡಿದರೂ ಈ ಶುಕ್ರಾಚಾರ್ಯ ಇರುವವರೆಗೂ ಅಸುರರನ್ನು ನಾಶ ಮಾಡುವುದು ಅಸಂಭವ. ದೇವತೆಗಳಿರುವುದು ಅಸುರರನ್ನು ನಾಶ ಮಾಡುವುದಕ್ಕಲ್ಲ, ದುಷ್ಟರನ್ನು ನಾಶ ಮಾಡಿ ಶಿಷ್ಟರನ್ನು ರಕ್ಷಿಸುವುದಕ್ಕೆ. ಹಿರಣ್ಯಾಕ್ಷನ ದುಷ್ಟತನ ಅವನ ಅಂತ್ಯಕ್ಕೆ ಕಾರಣ. ಹಿರಣ್ಯಕಶ್ಯಪುವೂ ಅದೇ ದಾರಿ ಹಿಡಿದರೆ ಅವನ ಅಂತ್ಯವೂ ಖಚಿತ. ಅಂತ್ಯಗೊಳಿಸಲಾಗದ ವರ ಪಡೆಯಲೆಂದೇ ಅವನು ತಪಸ್ಸು ಮಾಡುತ್ತಿರುವುದು. ಓಂ ಬ್ರಹ್ಮದೇವಾಯ ನಮಃ. ಅಂತ್ಯವಾಗದಿರುವುದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಆಚಾರ್ಯರೇ. ಜನನದೊಂದಿಗೆ ಮರಣವೂ ನಿಶ್ಚಿತ. ಹಿಂದೆ ಆಗಿರುವುದೂ ಅದೇ, ಮುಂದೆ ಆಗುವುದೂ ಅದೇ. ಆಗುವುದನ್ನು ತಡೆಯುವುದು ಹೇಗೆ ಎಂದು ನಮಗೂ ಗೊತ್ತಿದೆ. ನೀವೇನೇ ದುಷ್ಟತನ ಮಾಡಿದರೂ ಅದನ್ನು ನೋಡಿ ಸರಿಪಡಿಸಲೆಂದೇ 2 ಕಣ್ಣುಗಳು ಸಿದ್ಧವಾಗುತ್ತಿವೆ. ಭಕ್ತರ ಕಷ್ಟ ನಷ್ಟಗಳಿಗೆ ಮಿಡಿಯಲು ಒಂದು ಹೃದಯ ಸಿದ್ಧವಾಗುತ್ತಿದೆ. ನಿಮ್ಮ ತಂತ್ರಗಳನ್ನು ತಡೆದು ಮಂತ್ರಗಳಿಂದ ಮಾರ್ಗ ತೋರುವ ಗುರುವಿನ ಬಲವಾಗಿ ನಿಲ್ಲಲು ಅವನ ಕೈ ಹಿಡಿದು ಮುನ್ನಡೆಸುವ ಶಕ್ತಿ ಸಿದ್ಧವಾಗುತ್ತಿದೆ. ಗುರು 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 ಯಾರವನು? ಯಾರವನು? ಶಂಕುಕರ್ಣ, ನಿನ್ನ ಸೇವೆಗೆ ನಾನು ಮನಸ್ಸೋತೆ. ನಿನ್ನ ಕೈತುತ್ತು ನನ್ನ ಹೃದಯವನ್ನೇ ಲಾಲಿಸುತ್ತಿದೆ. ಆಹಾ, ಎಂತಹ ಪರಿಮಳ, ಎಂತಹ ಪ್ರಸಾದ! ಪರಿಮಳ ಪ್ರಸಾದವೆಂದರೆ ಇದೆ. ನನಗೂ ಕೈತುತ್ತು ನೀಡು ಶಂಕುಕರ್ಣ. ತಾಯಿ, ತಾವು ಜಗತ್ತಿಗೆ ಅನ್ನದಾತೆ. ತಮಗೆ ನಾನು ಕೈತುತ್ತು ನೀಡುವುದೇ? ಏಕೆ? ತಂದೆಗೆ ಮಾತ್ರ ಆ ಭಾಗ್ಯವೇ? ತಾಯಿಗಿಲ್ಲವೇ? ಕ್ಷಮಿಸಿ ತಾಯಿ, ಕ್ಷಮಿಸಿ. ಆಹಾ, ಎಂತಹ ಪರಿಮಳ! ಪಂಚಭಕ್ಷ ಪರಮಾನ್ನದ ನೈವೇದ್ಯಕ್ಕೂ ಮನಸೋಲದ ನನ್ನ ಹರಿ, ನಿನ್ನ ಕೈತುತ್ತಿನ ಸವಿಯನ್ನು ಮೈಮರೆತು ಅನುಭವಿಸುತ್ತಿದ್ದಾಗಲೇ ಅಂದುಕೊಂಡೆ ಇದು ಬರೀ ಪ್ರಸಾದದ ಪರಿಮಳವಲ್ಲ, ನಿನ್ನ ಭಕ್ತಿಯ ಪರಿಮಳ ಎಂದು. ಇದರ ಪರಿಮಳ ನನ್ನ ಭಕ್ತಿಯದ್ದಲ್ಲ ತಾಯಿ. ಈ ಪಾಮರನ ಕೈತುತ್ತಿಗೆ ಪರಿಮಳ ನೀಡಿದ ತಮ್ಮ ಹೃದಯದ್ದು. ನಾರಾಯಣ ನಾರಾಯಣ. ಈ ದೃಶ್ಯವನ್ನು ನೋಡುತ್ತಿದ್ದರೆ ನನ್ನ ಕಣ್ಣಂಚಿನಲ್ಲಿಯೇ ನೀರು ಜಿನುಗುತ್ತಿದೆ. ಆದರೇನು ಮಾಡುವುದು ಶಂಕುಕರ್ಣ? ಲಕ್ಷ್ಮೀ ನಾರಾಯಣರಿಗೆ ಇದೇ ನಿನ್ನ ಕಡೆಯ ಕೈತುತ್ತು. ದೇವರ್ಷಿಗಳೇ, ಏಕೆ ಹೀಗೆ ಹೇಳುತ್ತಿದ್ದೀರಿ?
ನಾನು ಶ್ರೀಹರಿಯ ಬೆಳಕಿನಲ್ಲಿಯೇ ತೃಪ್ತಿಯಾಗಿದ್ದೇನೆ ದೇವರ್ಷಿಗಳೇ. ನನ್ನ ಸೇವೆ ಎಂಬುದು ನಿನ್ನ ಜನ್ಮ ಕಾರಣಕ್ಕೆ ಒಂದು ನೆಪವಷ್ಟೆ. ಇದು ನಿನ್ನ ಪಯಣದ ಆರಂಭ. ಇಲ್ಲಿಂದ ನಾರದರೊಂದಿಗೆ ನೀನು ಬ್ರಹ್ಮಲೋಕಕ್ಕೆ ತೆರಳು. ಅವರ ಪೂಜಾ ಕೈಂಕರ್ಯಗಳಲ್ಲಿ ಕರ್ಮಜನಾಗಿ ಸೇವೆಯನ್ನು ಪ್ರಾರಂಭಿಸು. ಬ್ರಹ್ಮದೇವನಿಂದ ವೇದವನ್ನು, ಮಾತೆ ಸರಸ್ವತಿಯಿಂದ ಗಾಂಧರ್ವ ವೀಣೆಯನ್ನು ಸಿದ್ಧಿಸಿಕೊ. ನಿಮ್ಮ ಸೇವೆ ಮಾಡುವ ಭಾಗ್ಯ ಮತ್ತೆ ನನಗೆ ಯಾವಾಗ ಸಿಗುತ್ತದೆ? ನಿನ್ನನ್ನು ಬಿಟ್ಟಿರುವುದು ನನಗಾದರೂ ಸಾಧ್ಯವೇ ಶಂಕುಕರ್ಣ? ಮೂಲರಾಮನ ರೂಪದಲ್ಲಿ ಜೀವನದುದ್ದಕ್ಕೂ ನಿನ್ನೊಂದಿಗೇ ಇರುತ್ತೇನೆ ಕಂದ. ನಾನೂ ಅಷ್ಟೇ ಮಗು. ತುಂಗಭದ್ರಾ ತೀರದ ಮಂಚಾಲೆಯಲ್ಲಿ ನಿನ್ನ ಬರುವಿಕೆಗಾಗಿ ಕಾಯುತ್ತಿರುತ್ತೇನೆ. ಶಂಕುಕರ್ಣ,